ಮತ್ತೆ ಮೊಳಗಿದೆ ಉತ್ತರ ಕರ್ನಾಟಕದ ಒಂದು ಪ್ರತ್ಯೇಕ ರಾಜ್ಯದ ಕೂಗು. ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಾನು ಬದ್ಧ ಅದೀನಿ. Start with some breaking news coming in. On the Karnataka Rajyotsav Day, there has been a demand for a separate state. ಇತ್ತೀಚೆಗೆ ಕಾಂಗ್ರೆಸ್ ಎಂಎಲ್ಎ ರಾಜು ಕಾಗೇರ್ ಅವರು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ 15 ಜಿಲ್ಲೆಗಳನ್ನ ಒಳಗೊಂಡಂತೆ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕೆಂದು ಪ್ರಧಾನಮಂತ್ರಿಗೆ, ರಾಷ್ಟ್ರಪತಿಗೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗೆ ಪತ್ರ ಬರೆದ ಬೆನ್ನಲ್ಲೇ ಪ್ರತ್ಯೇಕ ರಾಜ್ಯದ ಪರ ವಿರೋಧದ ಚರ್ಚೆಗಳು ಶುರುವಾಗಿವೆ. ಉತ್ತರ ಕರ್ನಾಟಕವನ್ನ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕೆಂಬ ಬೇಡಿಕೆ ಇಂದು ನಿನ್ನೆಯದಲ್ಲ. ಇದು ದಶಕಗಳಿಂದ ಕೇಳಿ ಬರುತ್ತಿರುವ ಇಲ್ಲಿಯ ಜನರ ಕೂಗು. ಇದಕ್ಕೆ ಮುಖ್ಯ ಕಾರಣ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಗಳಲ್ಲಿ ಎದ್ದು ಕಾಣುವ ಕಣ್ಕುಕ್ಕುವ ಪ್ರಾದೇಶಿಕ ಅಸಮಾನತೆ. ದಕ್ಷಿಣ ಕರ್ನಾಟಕದಲ್ಲಿ ಮುಗಿಲು ಮುಟ್ಟುವ ಕಟ್ಟಡಗಳು, ಸುಸಜ್ಜಿತ ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು, ವ್ಯವಸ್ಥಿತ ಸಾರಿಗೆ ಸಂಪರ್ಕ, ಐಟಿ ಬಿಟಿಗಳ ಅಬ್ಬರ, ಕಾಲುವೆ ನೀರು ಮತ್ತು ಆಧುನಿಕ ಜೀವನ ಶೈಲಿ ಕಂಡು ಬಂದ್ರೆ ಉತ್ತರ ಕರ್ನಾಟಕದಲ್ಲಿ ನೀರಿಗಾಗಿ ಹಾಹಾಕಾರ, ಸರಿಯಾದ ಸಾರಿಗೆ ಸಂಪರ್ಕವಿಲ್ಲ, ಕಾರ್ಖಾನೆಗಳಿಲ್ಲ, ಬರಗಾಲ, ಪ್ರವಾಹ, ಬೆಳೆನಾಶ ಅಲ್ಲದೆ ಒಂದು ಕನಿಷ್ಠ ಜೀವನ ಮಟ್ಟಕ್ಕೆ ಬೇಕಾದ ಸೌಲಭ್ಯಗಳು ಸಹಿತ ಕಂಡುಬರುವುದಿಲ್ಲ. ಒಂದೇ ರಾಜ್ಯದ ಅರ್ಧ ಭಾಗ ಅಭಿವೃದ್ಧಿಯ ಉತ್ತುಂಗದಲ್ಲಿದ್ರೆ ಇನ್ನರ್ಧ ಭಾಗ ಅಭಿವೃದ್ಧಿಯ ಗಾಳಿಯನ್ನ ಸಹಿತ ಸೋಕದೆ ಉಳಿದಿರುವುದರ ಹಿಂದಿನ ಕಥೆ ಏನು? ಬನ್ನಿ ತಿಳಿದುಕೊಳ್ಳೋಣ. ಪ್ರಸ್ತುತ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ತಿಳಿದುಕೊಂಡ್ರೆ ಗೊತ್ತಾಗುತ್ತದೆ ಯಾಕೆ ಇಲ್ಲಿಯ ಜನ ಪ್ರತ್ಯೇಕ ರಾಜ್ಯವನ್ನ ಕೇಳ್ತಿದ್ದಾರೆ. ಬಹಳ ವರ್ಷಗಳಿಂದ ಬೀದರ್, ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳು 10th ಮತ್ತು PUC ಬೋರ್ಡ್ ಎಕ್ಸಾಮ್ಸ್ ನಲ್ಲಿ 25ರಿಂದ 31ನೇ ಸ್ಥಾನವನ್ನ ಪಡೆದಿವೆ. ಅಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇರೋದು ಈ ಜಿಲ್ಲೆಗಳಿಂದ. ಅಲ್ಲದೆ ಹಲವು ವರ್ಷಗಳಿಂದ ಯಾದಗಿರಿ ಜಿಲ್ಲೆಯು ಕೊನೆಯ ಸ್ಥಾನವನ್ನ ತೆಗೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿದ ಜಿಲ್ಲೆ ದಕ್ಷಿಣ ಕನ್ನಡವಾದ್ರೆ ಅತಿ ಕಡಿಮೆ ಸಾಕ್ಷರತೆಯನ್ನ ಹೊಂದಿದ ಜಿಲ್ಲೆ ಯಾದಗಿರಿ. ಇದೇ ವರ್ಷದ 2025ರ SSLC ಬೋರ್ಡ್ ರಿಸಲ್ಟ್ ನ ತೆಗೆದುಕೊಂಡ್ರೆ ಟಾಪ್ ರ್ಯಾಂಕ್ ಇರುವ ಜಿಲ್ಲೆಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡವಾದರೆ ಲೋ ರ್ಯಾಂಕ್ ಪಡೆದ ಜಿಲ್ಲೆಗಳು ಯಾದಗಿರಿ, ಕಲಬುರಗಿ ಮತ್ತು ಬಿಜಾಪುರ. ಇತ್ತೀಚೆಗೆ ಭಾರತ ಸರ್ಕಾರ ಬಿಡುಗಡೆ ಮಾಡಿದ ವೇಡ್ವಿ ಸ್ಟೈಡ್ RTE ರಿಪೋರ್ಟ್ ನಲ್ಲಿ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ದಾರುಣ ಸ್ಥಿತಿಯನ್ನ ವಿವರಿಸುತ್ತದೆ. ಈ ವರದಿಯ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 115 ಶಾಲೆಗಳಲ್ಲಿ ಒಂದು ಮಗು ಸಹಿತ ಬರುವುದಿಲ್ಲ. ಸುಮಾರು 241 ಶಾಲೆಗಳಲ್ಲಿ ಕೇವಲ 1ರಿಂದ 10 ಮಕ್ಕಳು ಮಾತ್ರ ಶಾಲೆಗೆ ಬರುತ್ತಿದ್ದಾರೆ. 65% ಶಾಲೆಗಳಲ್ಲಿ ಕೇವಲ ಒಬ್ಬ ಶಿಕ್ಷಕ ಮಾತ್ರ ಇದ್ದಾರೆ. ರಾಜ್ಯದಲ್ಲಿರುವ ಒಟ್ಟು 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ 77 ಕಾಲೇಜುಗಳು ಮಾತ್ರ ಇವೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿಯ ತನಕ ಒಂದೇ ಒಂದು ಸರ್ಕಾರಿ ಪದವಿ ಕಾಲೇಜು ಸಹಿತ ಇಲ್ಲ. ಈ ಭಾಗದಲ್ಲಿ ಸುಮಾರು 22,000 ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಅಲ್ಲದೆ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿಯೂ ಸಹಿತ 90% ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ನೀತಿ ಆಯೋಗದ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನ ಪ್ರಕಾರ ಕರ್ನಾಟಕದ 4 ಅತಿ ಬಡ ಜಿಲ್ಲೆಗಳೆಂದರೆ ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳ. ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ವ್ಯಕ್ತಿಗಳ ತಲಾದಾಯ ವರದಿಯಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿದ್ದರೆ ಬಾಟಮ್ ಪೊಸಿಷನ್ ಅಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿವೆ. ಅತಿ ಹೆಚ್ಚು ತಲಾದಾಯ ಬೆಂಗಳೂರು ಜಿಲ್ಲೆಯಲ್ಲಿದ್ರೆ ಅತಿ ಕಡಿಮೆ ತಲಾದಾಯ ಕಲಬುರಗಿ ಜಿಲ್ಲೆಯಲ್ಲಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ ವರದಿಯಲ್ಲಿ ಬೆಂಗಳೂರಿಗೆ ಪ್ರಥಮ ಸ್ಥಾನವಿದ್ರೆ ಯಾದಗಿರಿಗೆ ಕೊನೆಯ ಸ್ಥಾನವಿದೆ. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ 52% ಮನೆಗಳಲ್ಲಿ ಟಾಯ್ಲೆಟ್ ಇದ್ರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಕೇವಲ 32% ಮನೆಗಳಲ್ಲಿ ಮಾತ್ರ ಟಾಯ್ಲೆಟ್ ಇದೆ. ಇಲ್ಲಿನ ಕೃಷಿಯು ಮೂಲತಃ ಮಳೆಯ ಮೇಲೆ ಅವಲಂಬಿತವಾಗಿರುವುದರಿಂದ ವರುಣನ ಕೃಪೆಗೆ ಹಪಹಪಿಸಬೇಕಾಗುತ್ತದೆ. ಮಳೆ ಹೆಚ್ಚಾದರೂ ಅಥವಾ ಕಡಿಮೆಯಾದರೂ ನೇರ ಪರಿಣಾಮವನ್ನ ರೈತರು ಅನುಭವಿಸಬೇಕಾಗುತ್ತದೆ. 2023ರಲ್ಲಾದ ಭೀಕರ ಬರಗಾಲದಲ್ಲಿ ಇಡೀ ಕರ್ನಾಟಕವೇ ತತ್ತರಿಸಿತ್ತು. ಕಲಬುರಗಿಯ ಸುಮಾರು 2 ಲಕ್ಷ ಹೆಕ್ಟರ್ಗಿಂತಲೂ ಹೆಚ್ಚು ತೊಗರಿ ಬೆಳೆ ನಾಶಗೊಂಡಿತ್ತು. 2024ರಲ್ಲಾದ ಅತಿ ಹೆಚ್ಚಾದ ಮಳೆಯಿಂದ ಯಾದಗಿರಿಯ ಸುಮಾರು 4 ಲಕ್ಷ ಹೆಕ್ಟರ್ಗಿಂತಲೂ ಹೆಚ್ಚು ಬೆಳೆ ನಾಶ ಸಂಭವಿಸಿತ್ತು. ಉತ್ತರ ಕರ್ನಾಟಕದಲ್ಲಿ ಸರಿಯಾದ ನೀರಾವರಿ ಇಲ್ಲ, ಕೆರೆಗಳ ಸಂರಕ್ಷಣೆ ಇಲ್ಲ, ವೈಜ್ಞಾನಿಕ ಉಪಕರಣಗಳ ಬಳಕೆ ಕಡೆ. ಹೀಗಾಗಿ ಕೃಷಿ ಕೈಕೊಟ್ಟಾಗ ಆಕಾಶವೇ ಜನರ ತಲೆ ಮೇಲೆ ಬಿದ್ದಂತಾಗುತ್ತದೆ. ಇಲ್ಲಿಯ ತನಕ ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿ ಈ ಭಾಗದಲ್ಲಿ ಕಾರ್ಯವನ್ನ ಆರಂಭಿಸಿಲ್ಲ. ಒಂದು ಕಡೆ ಬಡತನ, ಶಿಕ್ಷಣದ ಕೊರತೆ, ಮತ್ತೊಂದೆಡೆ ಕೃಷಿಯಿಂದ ಸ್ಟೇಬಲ್ ಇನ್ಕಮ್ ಇಲ್ಲ. ಇವೆಲ್ಲ ಇಲ್ಲಿಯ ಜನರನ್ನ ಬೆಂಗಳೂರು, ಮಂಗಳೂರು, ಮುಂಬೈ, ಪುಣೆ ಮತ್ತು ಹೈದರಾಬಾದ್ ಅಂತಹ ನಗರಗಳಿಗೆ ಬದುಕನ್ನ ಕಟ್ಟಿಕೊಳ್ಳಲು ಹೋಗಲೇಬೇಕಾದಂತಹ ಅನಿವಾರ್ಯತೆಯನ್ನ ತರುತ್ತದೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನ ಪ್ರಕಾರ 15ರಿಂದ 49 ವರ್ಷದ ಮಹಿಳೆಯರಲ್ಲಿ ಅತಿ ಹೆಚ್ಚು ಅನಿಮಿಯ ರೋಗಕ್ಕೆ ತುತ್ತಾದವರು ರಾಯಚೂರು ಮತ್ತು ಕೊಪ್ಪಳದಲ್ಲಿದ್ದಾರೆ. ಮಕ್ಕಳ ಬೆಳವಣಿಗೆ ಕುಂಠಿತದಲ್ಲಿ ಕೊಪ್ಪಳ ಮೊದಲ ಸ್ಥಾನದಿದ್ದರೆ, ಹಸಿವು ಮತ್ತು ಅನಾರೋಗ್ಯದಿಂದ ದೇಹದ ತೂಕ ಕಡಿಮೆಯಾಗುವ ಮಕ್ಕಳು ಅತಿ ಹೆಚ್ಚು ರಾಯಚೂರು ಮತ್ತು ಕಲಬುರಗಿಯಲ್ಲಿದ್ದಾರೆ.
ದಕ್ಷಿಣ ಕರ್ನಾಟಕದಲ್ಲಿ ಲಿಂಗಾನುಪಾತ 1000 ಗಂಡು ಮಕ್ಕಳಿಗೆ 1036 ಹೆಣ್ಣು ಮಕ್ಕಳಿದ್ರೆ ಉತ್ತರ ಕರ್ನಾಟಕದಲ್ಲಿ 1000 ಗಂಡು ಮಕ್ಕಳಿಗೆ ಕೇವಲ 918 ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ 2090. ಅದರಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ 30,000 ಜನರಿಗೆ ಒಂದರಂತೆ 333 ಕೇಂದ್ರಗಳಿವೆ. ಬೆಳಗಾವಿ ವಿಭಾಗದಲ್ಲಿ 26,000 ಜನರಿಗೆ ಒಂದರಂತೆ 455 ಆರೋಗ್ಯ ಕೇಂದ್ರಗಳಿವೆ. ಮೈಸೂರು ವಿಭಾಗದಲ್ಲಿ 14,000 ಜನರಿಗೆ ಒಂದರಂತೆ 659 ಕೇಂದ್ರಗಳಿವೆ. ಬೆಂಗಳೂರು ವಿಭಾಗದಲ್ಲಿ 17,000 ಜನರಿಗೆ ಒಂದರಂತೆ 646 ಆರೋಗ್ಯ ಕೇಂದ್ರಗಳಿವೆ. ಕಾವೇರಿ ನದಿ ಕರ್ನಾಟಕದ ಜೀವನದಿ, ಅದರಲ್ಲಿ ಸಂಶಯವಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಅದರ ಕೊಡುಗೆ ಅಪಾರ. ಆದರೆ ಕೃಷ್ಣ, ತುಂಗಭದ್ರಾ, ಮಹದಾಯಿ ನದಿಗಳು ಅಷ್ಟೇ ಪ್ರಮುಖವಾದುದಲ್ಲವೇ? ಉತ್ತರ ಕರ್ನಾಟಕದಲ್ಲಿ ಈ ನದಿಗಳು ಕೇವಲ ನದಿಗಳಲ್ಲ, ಜೀವವಾಹಕಗಳು. ಕಾವೇರಿ ನದಿ ಹೋರಾಟಕ್ಕೆ ಮತ್ತು ಸಮಸ್ಯೆಗಳಿಗೆ ಸರ್ಕಾರ ತೋರುವ ಮುತುವರ್ಜಿ ಮತ್ತು ಗಟ್ಟಿತನವನ್ನ ಇತರ ನದಿಗಳಿಗೆ ತೋರುವುದಿಲ್ಲೆಂಬುದು ಇಲ್ಲಿಯ ಜನರ ಆಕ್ರೋಶ. ಯಾವ ಭಾಗದಲ್ಲಿ ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಕಲಚೂರಿಯರು ಮತ್ತು ವಿಜಯನಗರದಂತಹ ಶ್ರೀಮಂತ ರಾಜಮನೆತನಗಳು ಆಳಿ ಹೋದವೋ, ಯಾವ ಭಾಗದಲ್ಲಿ ಕನ್ನಡ ರತ್ನತ್ರಯರಾದ ಪಂಪ, ಹೊನ್ನ ಮತ್ತು ರನ್ನನಂತಹ ಕವಿಗಳು ತಮ್ಮ ಛಾಪನ್ನ ಮೂಡಿಸಿ ಹೋದರೋ, ಆ ಭಾಗದಲ್ಲಿ ಇಲ್ಲಿಯ ತನಕ ಅಭಿವೃದ್ಧಿ ಏಕೆ ಆಗಿಲ್ಲೆಂಬ ಪ್ರಶ್ನೆ ಕಾಡದೆ ಬಿಡದು. ಈ ಪ್ರಶ್ನೆಗೆ ಉತ್ತರವನ್ನ ಇತಿಹಾಸದ ಪುಟವನ್ನ ತೆರೆದಾಗ ಸ್ಪಷ್ಟವಾಗುತ್ತದೆ. 19ನೇ ಶತಮಾನದ ಆರಂಭದಿಂದ ದಕ್ಷಿಣ ಕರ್ನಾಟಕದಲ್ಲಿ ಬದಲಾವಣೆಯ ಕಾಲ. ಶರಣ ಒಪ್ಪಿಕೊಂಡ ಒಡೆಯರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ಕೊಟ್ಟರು. ಅಲ್ಲದೆ ದೂರದೃಷ್ಟಿಯ ದಿವಾನರುಗಳಾದ ಪಿ ಶೇಷಾದ್ರಿ ಅಯ್ಯರ್, ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ವಿಶ್ವೇಶ್ವರಯ್ಯರವರ ನೇತೃತ್ವದಲ್ಲಿ ಹಿಂದೆಂದೂ ಕಾಣದ ದೊಡ್ಡ ಪ್ರಮಾಣದ ಯೋಜನೆಗಳು ಪ್ರಾರಂಭಗೊಂಡವು. ದೊಡ್ಡ ಅಣೆಕಟ್ಟುಗಳು, ನೀರಾವರಿ ವ್ಯವಸ್ಥೆ, ಕಾಲುವೆಗಳು, ರಸ್ತೆಗಳು, ರೈಲುಗಳು, ಸಾರಿಗೆ ಸಂಪರ್ಕ, ಆಸ್ಪತ್ರೆಗಳು, ಶಾಲಾ ಕಟ್ಟಡಗಳು, ಮಹಿಳೆಯರ ಶಿಕ್ಷಣ ಹೀಗೆ ಹಳೆ ಮೈಸೂರಿನ ಸರ್ವತೋಮುಖ ಬೆಳವಣಿಗೆಗೆ ಭದ್ರ ಬುನಾದಿಯನ್ನ ಹಾಕಿದರು. ಅದೇ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಿತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಆಡಳಿತದ ದುಷ್ಪರಿಣಾಮವಾಗಿ ಅರಾಜಕತೆ ತಾಂಡವಾಡಿತ್ತು. ಮರಾಠರ ಸತತ ದಾಳಿಗಳಿಂದ ಮುಂಬೈ ಕರ್ನಾಟಕ ಕುಗ್ಗಿ ಹೋಗಿತ್ತು. ಬಹುಮನಿ ಸುಲ್ತಾನರ ಆಂತರಿಕ ಯುದ್ಧಗಳು ಸಹಿತ ಉತ್ತರ ಕರ್ನಾಟಕವನ್ನ ಘಾಸಿಗೊಳಿಸಿದ್ದವು. ಒಂದು ಕಡೆ ಮೈಸೂರಿನ ಒಡೆಯರು ದಕ್ಷಿಣ ಕರ್ನಾಟಕವನ್ನ ಅಭಿವೃದ್ಧಿಪಡಿಸಿದರೆ, ಇನ್ನೊಂದು ಕಡೆ ಬ್ರಿಟಿಷರು ಕರಾವಳಿ ಪ್ರದೇಶವನ್ನ ಸ್ವತಃ ತಮ್ಮ ಲಾಭಕ್ಕಾಗಿ ಅಭಿವೃದ್ಧಿಪಡಿಸಿದರು. ಆದರೆ ಉತ್ತರ ಕರ್ನಾಟಕದಲ್ಲಿನ ಆಂತರಿಕ ಯುದ್ಧಗಳು, ರಾಜಕೀಯ ಅಸ್ಥಿರತೆ ಅದನ್ನ ಐತಿಹಾಸಿಕವಾಗಿ ಬಡವಾಗಿಸಿದ್ದವು. ಸ್ವತಂತ್ರ ಬಂದ ನಂತರವೂ ಕೂಡ ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ನಡುವಿನ ಕಂದರ ಬಹಳ ದೊಡ್ಡದಿತ್ತು. ನಮ್ಮ ಕರ್ನಾಟಕದ ಏಕೀಕರಣದ ಕೂಗು ಮೊದಲು ಕೇಳಿದ್ದು ಉತ್ತರ ಕರ್ನಾಟಕದಲ್ಲೇ ಎಂಬುದನ್ನ ನಾವು ಮರೆಯಬಾರದು. ಆಲೂರು ವೆಂಕಟರಾಯ ಅವರ ನೇತೃತ್ವದ ಹೋರಾಟದ ಫಲಶ್ರುತಿಯಾಗಿ ಅದು ಹಂಚಿ ಹೋಗಿದ್ದ ನಮ್ಮ ಕರ್ನಾಟಕ ಸ್ಟೇಟ್ ರಿಯಾಲೈಸೇಷನ್ ಆಕ್ಟ್ ನ ತಳಹದಿಯಲ್ಲಿ ನವೆಂಬರ್ 1, 1956ರಂದು ರಚನೆಗೊಂಡಿತು. ಆ ಸಂದರ್ಭದಲ್ಲಿಯೂ ಸಹಿತ ಉತ್ತರ ಕರ್ನಾಟಕ ಎಷ್ಟು ಹಿಂದೆ ಉಳಿದಿತ್ತೆಂದರೆ 1983ರ ಕರ್ನಾಟಕದ ಅಫಿಷಿಯಲ್ ಡಾಟಾನ ಪ್ರಕಾರ ಮೈಸೂರು ಭಾಗದಲ್ಲಿ 11.5% ನೀರಾವರಿ ಇದ್ರೆ, ಬಾಂಬೆ ಕರ್ನಾಟಕದಲ್ಲಿ 3.3% ನೀರಾವರಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕೇವಲ 1.37% ಮಾತ್ರ ನೀರಾವರಿ ಇತ್ತು. ಮೈಸೂರು ವಿಭಾಗದಲ್ಲಿ ಸುಮಾರು 12,000 ಪ್ರಾಥಮಿಕ ಶಾಲೆಗಳಿದ್ದರೆ, ಬಾಂಬೆ ಕರ್ನಾಟಕದಲ್ಲಿ ಸುಮಾರು 6,000 ಶಾಲೆಗಳು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ 2,000 ಪ್ರಾಥಮಿಕ ಶಾಲೆಗಳಿದ್ದವು. ಮೈಸೂರು ವಿಭಾಗದಲ್ಲಿ ಸುಮಾರು 11,000 ಮೈಲುಗಳ ರಸ್ತೆ ಸಂಪರ್ಕವಿದ್ದರೆ, ಬಾಂಬೆ ಕರ್ನಾಟಕದಲ್ಲಿ ಸುಮಾರು 4,500 ಮೈಲುಗಳ ರಸ್ತೆ ಸಂಪರ್ಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ 1,600 ಮೈಲುಗಳ ರಸ್ತೆ ಸಂಪರ್ಕ ಮಾತ್ರವಿತ್ತು. ಈ ಸಮಯದಲ್ಲಿ ರಾಜ್ಯದ ರಾಜಕೀಯ ಕೇಂದ್ರವಾಗಿ ಬೆಂಗಳೂರು ಬೆಳೆಯುತ್ತಿದ್ದಂತೆ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಮತ್ತು ಕ್ರಮಗಳು ಬೆಂಗಳೂರಿನ ಸುತ್ತಮುತ್ತವಷ್ಟೇ ಕೇಂದ್ರೀಕೃತಗೊಂಡವು. 1992ರ LPG ರಿಫಾರ್ಮ್ಸ್ ಬೆಂಗಳೂರಿಗೆ ನಾಗಲೋಟಕ್ಕೆ ಓಡುವಷ್ಟು ಕಸವನ್ನ ತಂದುಕೊಟ್ಟವು. ಐಟಿ-ಬಿಟಿ, ಸಾಫ್ಟ್ವೇರ್, ಹಾರ್ಡ್ವೇರ್ ಇಂಡಸ್ಟ್ರಿಗಳು ಲಗ್ಗೆ ಇಟ್ಟಾಗ ಬೆಂಗಳೂರು ಮತ್ತು ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಅಭಿವೃದ್ಧಿಯನ್ನ ಕಂಡವು. ಆದರೆ ಇದೇ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬದಲಾವಣೆಯ ಬೆಳಕು ಮುಟ್ಟಲಿಲ್ಲ. ಹೀಗಾಗಿ ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ ಕರ್ನಾಟಕದ ಏಕೀಕರಣದ ನಂತರವೂ ಆಳಿದ ಸರ್ಕಾರಗಳು ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ತೋರಿದ್ದಾರೆಂಬುದು ಇಲ್ಲಿಯ ಜನರ ಆಕ್ರೋಶ. ಪ್ರಾದೇಶಿಕ ಅಸಮಾನತೆ ಹೆಚ್ಚಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸರ್ಕಾರ 2000ನೇ ಇಸ್ವಿಯಲ್ಲಿ ನಂಜುಂಡಪ್ಪ ಸಮಿತಿಯನ್ನ ರಚನೆ ಮಾಡಿತು. ಈ ವರದಿಯ ಪ್ರಕಾರ 2001ರಲ್ಲಿದ್ದ 175 ತಾಲೂಕುಗಳಲ್ಲಿ 114 ತಾಲೂಕುಗಳನ್ನ ಹಿಂದುಳಿದ ತಾಲೂಕುಗಳೆಂದು ಘೋಷಿಸಲಾಯಿತು. ಈ 114 ತಾಲೂಕುಗಳಲ್ಲಿ 35 ಹಿಂದುಳಿದ, 40 ಹೆಚ್ಚು ಹಿಂದುಳಿದ
ಮತ್ತು 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು ವಿಂಗಡಿಸಲಾಯಿತು. ರಾಜ್ಯದಲ್ಲಿನ ಒಟ್ಟು 39 ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ 26 ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿಯೇ ಇವೆ. ಈ ವರದಿಯಲ್ಲಿ 2003ರಿಂದ 2011ರವರೆಗೆ ಅಂದರೆ 8 ವರ್ಷಗಳ ಕಾಲ ಸುಮಾರು 16,000 ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನವಾಗಿ ಹಿಂದುಳಿದ ತಾಲೂಕುಗಳಿಗೆ ಕೊಡಬೇಕೆಂದು ಸೂಚಿಸಿತ್ತು. ಅಲ್ಲದೆ ಸಾಮಾನ್ಯ ಬಜೆಟ್ ಮೂಲಕ 15,000 ಕೋಟಿ ರೂಪಾಯಿಯನ್ನು ಸಹ ಅನುದಾನವಾಗಿ ನೀಡಬೇಕೆಂದು ಹೇಳಿತ್ತು. ಈಗಿರುವ ಧಾರವಾಡ ಮತ್ತು ಕಲಬುರಗಿಯಲ್ಲಿನ ಹೈಕೋರ್ಟ್ ಬೆಂಚ್, ಕಲಬುರಗಿಯ ಫುಡ್ ಪಾರ್ಕ್ ಮತ್ತು ವಿಜಯಪುರದಲ್ಲಿನ ಮಹಿಳಾ ವಿಶ್ವವಿದ್ಯಾಲಯ ಇವೆಲ್ಲವೂ ನಂಜುಂಡಪ್ಪ ಸಮಿತಿಯ ಶಿಫಾರಸಿನಲ್ಲಿರುವ ಪ್ರತಿರೂಪ. ವಿಪರ್ಯಾಸವೆಂದರೆ ಈ ಸಮಿತಿಯು ರಚನೆಗೊಂಡು 25 ವರ್ಷಗಳು ಕಳೆದರೂ ರಾಜಕೀಯ ಹಿತಾಸಕ್ತಿ ಕಡಿಮೆ ಇರುವುದರಿಂದ ಈ ಸಮಿತಿಯ ಬಹಳಷ್ಟು ರೆಕಮೆಂಡೇಶನ್ಗಳು ಮೂಲೆಗುಂಪಾಗಿವೆ ಮತ್ತು ಪ್ರಾದೇಶಿಕ ಅಸಮತೋಲನದಲ್ಲಿ ಹೇಳಿಕೊಳ್ಳುವಷ್ಟ ಬೆಳವಣಿಗೆ ಕಂಡು ಬಂದಿಲ್ಲ. ಉತ್ತರ ಕರ್ನಾಟಕದ ಜನರಿಗೆ ಸಹಾಯವಾಗಲೆಂದು 2012ರಲ್ಲಿ ಸುಮಾರು 500 ಕೋಟಿ ವೆಚ್ಚದಲ್ಲಿ ಸುವರ್ಣ ಸೌಧ ಬೆಳಗಾವಿಯಲ್ಲಿ ಸ್ಥಾಪನೆಗೊಂಡಿತು. ಈ ವರ್ಷ ಚಳಿಗಾಲ ಅಧಿವೇಶನದಲ್ಲಿ ಕೇವಲ 10 ದಿನ ಉಪಯೋಗಿಸಲ್ಪಡುವ ಕಟ್ಟಡ ವರ್ಷ ಪೂರ್ತಿ ಖಾಲಿ ಇರುವುದು ದುರದೃಷ್ಟಕರ. ಇಲ್ಲಿ ಸ್ಟೇಟ್ ಲೆವೆಲ್ ಸೆಕ್ರೆಟರಿಯೇಟ್ ಕಚೇರಿಗಳಾಗಲಿ ಕಾರ್ಯಾಲಯಗಳಾಗಲಿ ಇಲ್ಲ. ಈಗಲೂ ಕೆಲಸಗಳಿಗೆ ಬೆಂಗಳೂರಿನ ವಿಧಾನಸೌಧ ಮೆಟ್ಟಲಿಗೆ ಹತ್ತಬೇಕಾಗಿದ್ದು ಅನಿವಾರ್ಯವಾಗಿದೆ. ವರ್ಣಸೌಧಕ್ಕೆ ದಶಕದ ಸಂಭ್ರಮವಾದರೂ ಇಲ್ಲಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಉತ್ತರ ಕರ್ನಾಟಕದ ಜನರನ್ನ ಮೆಚ್ಚಿಸಲು ವರ್ಷದಲ್ಲಿ ಕೇವಲ 10 ದಿನ ನಡೆಯುವ ಅಧಿವೇಶನವಾಗಿದೆ. 2013ರಲ್ಲಿ ಆರ್ಟಿಕಲ್ 371 ಜೆನ ಪ್ರಕಾರ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿದೆ. ಇದರ ಪ್ರಕಾರ ಕಲ್ಯಾಣ ಕರ್ನಾಟಕದ ಜನತೆಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನ ಸಹಿತ ರಚಿಸಲಾಗಿದೆ. ಈ ಮಂಡಳಿಗೆ 2013ರಿಂದ ಇಲ್ಲಿಯ ತನಕ ಸುಮಾರು 24,780 ಕೋಟಿ ಅನುದಾನವನ್ನ ನೀಡಲಾಗಿದ್ದು ಅದರಲ್ಲಿ ಸುಮಾರು 14,000 ಕೋಟಿ ಖರ್ಚಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ದಶಕದ ಸಂಭ್ರಮವಾದರೂ ಮಂಡಳಿಯಿಂದ ಏನಾಗಿದೆ ಎಂಬುದಕ್ಕಿಂತ ಏನಾಗಿಲ್ಲ ಎಂಬುದೇ ಎದ್ದು ಕಾಣುತ್ತಿದೆ. 2022ರ ಮಹಾಲೆಕ್ಕ ಪರಿಶೋಧಕರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯವೈಖರಿಯ ವರದಿಯಲ್ಲಿ ಮಂಡಳಿಯ ಓವರ್ ಪ್ಲಾನಿಂಗ್ ಮತ್ತು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಗಳಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಚೆನ್ನಾಗಿ ಆಗಿಲ್ಲ. ಅಲ್ಲದೆ ಮಂಡಳಿಯು ತನ್ನ ಸಂವಿಧಾನಿಕ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂದು ಟೀಕಿಸಿದೆ. ಅಲ್ಲದೆ ಮಂಡಳಿಯ ಅಧ್ಯಕ್ಷರ ವಿವೇಚನಾ ನಿಧಿಯಿಂದ ಖರ್ಚಾದ ಹಣದಲ್ಲಿ 80% ಕೇವಲ ಕಲಬುರಗಿಗೆ ಸಂದಾಯವಾಗಿದೆ. ಇಷ್ಟು ಹಣ ಖರ್ಚಾದ್ರೂ ಅಭಿವೃದ್ಧಿಯೂ ಸಹಿತ ಅಲ್ಲಿ ಆಗಿಲ್ಲ. ಇತ್ತೀಚೆಗೆ ಮಂಡಳಿಯ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಸಹ ಕೇಳಿ ಬರ್ತಿದೆ. ಹಾಗಿದ್ರೆ ಉತ್ತರ ಕರ್ನಾಟಕವನ್ನ ಒಂದು ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಇಲ್ಲಿನ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ? ನನ್ನ ಪ್ರಕಾರ ಇಲ್ಲ. ಒಂದು ಕಡೆ ಉತ್ತರ ಕರ್ನಾಟಕವನ್ನ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕೆಂಬ ಕೂಗು ಕೇಳಿ ಬಂದ್ರೆ ಮತ್ತೊಂದೆಡೆ ಕಲ್ಯಾಣ ಕರ್ನಾಟಕವನ್ನಷ್ಟೇ ಪ್ರತ್ಯೇಕ ರಾಜ್ಯ ಮಾಡಬೇಕೆಂಬ ಹೋರಾಟಗಳು ನಡೆಯುತ್ತಿವೆ. ಅಲ್ಲದೆ ತುಳು ಮಾತನಾಡುವವರನ್ನ ಕೂಡಿಸಿ ಅವರಿಗೂ ಒಂದು ಬೇರೆ ರಾಜ್ಯ ಮಾಡಬೇಕೆಂಬ ಬೇಡಿಕೆಯೂ ಸಹಿತ ಇದೆ. ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಿ. ನಮ್ಮ ಉತ್ತರ ಕರ್ನಾಟಕದಿಂದ ಕನಿಷ್ಠ ಅಂದ್ರೂ ಒಂದು 100 MLAಗಳು ಸೆಲೆಕ್ಟ್ ಆಗಿ ರಾಜ್ಯದ ಆಡಳಿತ ಭಾರವನ್ನ ನಿಭಾಯಿಸ್ತಾರೆ. ಈ ಭಾಗದಿಂದ 3 CMಗಳು ಆಗಿ ಹೋಗಿದ್ದಾರೆ. ಸಾಕಷ್ಟು MPs ಇದ್ದಾರೆ. ಕ್ಯಾಬಿನೆಟ್ ಮಿನಿಸ್ಟರ್ಗಳು ಸಹಿತ ಆಗಿ ಹೋಗಿದ್ದಾರೆ. ಅಂದಮೇಲೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಈ ಪ್ರದೇಶದ ಅಭಿವೃದ್ಧಿಯ ಬಗ್ಗೆ ಯಾಕೆ ಒಟ್ಟಾಗಿ ಶ್ರಮಿಸಿಲ್ಲ? ನಮ್ಮ ಭಾಗದ ಅಭಿವೃದ್ಧಿಗೆ ನಿರ್ಲಕ್ಷ್ಯ ತೋರುವ ಸರ್ಕಾರ, ತಮ್ಮ ಕೆಲಸಗಳನ್ನ ಮಾಡದ ಶಾಸಕರು, ಅವರನ್ನ ಪ್ರಶ್ನಿಸಿದ ನಮ್ಮ ಜನ, ಹೀಗಿದ್ದಾಗ ಇಲ್ಲಿನ ಅಭಿವೃದ್ಧಿ ಹೇಗೆ ಸಾಧ್ಯ? ಬೇರಿನಲ್ಲೇ ವಿಷವಿದ್ದಾಗ ಕೊಂಬೆಯಲ್ಲಿ ಚಿಂತನೆ ಮಾಡಿದ್ರೆ ಉಪಯೋಗವಾಗುತ್ತದೆ. ಒಡೆಯಬೇಕಿರುವುದು ನಮ್ಮ ರಾಜ್ಯವಲ್ಲ, ಅಜ್ಞಾನ, ಅಂಧಕಾರ, ಜಾತಿ ಮತ್ತು ಧರ್ಮದಿಂದ ಬೂದಿ ಮುತ್ತಿಕೊಂಡ ನಮ್ಮ ಅವಿವೇಕ. ಒಂದು ಕ್ಷಣ ನಿಂತು ಯೋಚನೆ ಮಾಡೋಣ. ನಮ್ಮಲ್ಲಿ ಕೊಲೆ ಆಪಾದನೆ ಹೊತ್ತ ವ್ಯಕ್ತಿಯನ್ನ ನಾವು ರಾಜಾರೋಷವಾಗಿ ಗೆಲ್ಲಿಸ್ತೀವಿ. ಕ್ರಿಮಿನಲ್ ಕೇಸ್ ಮತ್ತು ಕರಪ್ಷನ್ ಕೇಸ್ ಹೊತ್ತಿಕೊಂಡವರನ್ನ ಬಹುಮತದಿಂದ ಗೆಲ್ಲಿಸ್ತೀವಿ ಅಂದ್ರೆ ನಮ್ಮ ವಿವೇಕ ಪಾತಾಳಕ್ಕನೆ ಇಳಿದಿದೆ ಅಂತಲೇ ಅರ್ಥ. ನಮ್ಮ ರಾಜ್ಯವಾಗಿ 7 ದಶಕಗಳು ಕಳೆದರೂ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿಯಾಗದೇ ಇರುವುದಕ್ಕೆ ರಾಜಕೀಯ ನಿರ್ಲಕ್ಷ್ಯ ಮತ್ತು ನಮ್ಮ ಜನರೇ ಕಾರಣ. ಬೇರೆ ರಾಜ್ಯ ಬೇಕು ಅಂತ ಬೀದಿಗಿಳುವ ನಾವು ಇಷ್ಟು ವರ್ಷಗಳಾದ್ರೂ ಇಲ್ಲಿ ಅಭಿವೃದ್ಧಿ ಯಾಕೆ ಆಗಿಲ್ಲ ಎಂದು ನಮ್ಮ ರಾಜಕೀಯ ವ್ಯಕ್ತಿಗಳನ್ನ ಪ್ರಶ್ನಿಸಿದ್ದೇವೆಯೇ? ಯಾವತ್ತಾದ್ರೂ ಸ್ಕೂಲ್, ಹಾಸ್ಪಿಟಲ್, ಜಾಬ್ಸ್ ಬೇಕು ಅಂತ ಉಗ್ರ ಹೋರಾಟ ನಡೆಸಿದ್ದೇವೆಯೇ? ಇಲ್ಲಿಯ ತನಕ ನಮ್ಮ ಓಟ್ಗಳನ್ನ ನಾವು ಜಾತಿ, ಧರ್ಮ, ಹಣ ಮತ್ತು ಸರಿಗೆ ಮಾರಿಕೊಳ್ಳುವುದಿಲ್ಲವೋ? ಎಲ್ಲಿಯ ತನಕ ನಮ್ಮ ಹಕ್ಕುಗಳನ್ನ ಮತ್ತು ಶಾಸಕರ ಕರ್ತವ್ಯಗಳನ್ನ ಹೆಚ್ಚಿಸುವುದಿಲ್ಲವೋ ಅಲ್ಲಿಯ ತನಕ ಈ ಭಾಗದಲ್ಲಿ ಅಭಿವೃದ್ಧಿ ಗಗನಕುಸುಮ. ಊರ್ ಹಿಂಗ್ ಯಾಕದರಿ? ಊರ್ ಮಂದಿ ಹೆಂಗದಾರ್ರಿ? ಊರ್ ಹಂಗದರಿ. I stand with United Karnataka. What about you?